ಮೋಸ್ಟ್ಲಿ ನನ್ನ ಕತೆ ಮುಗೀತು. ಹಿಂಗೆ ನಮ್ಮ ಹುಡುಗ ಹುಲಿ ಹಾಂ, ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಒಳ್ಳೇದು ಮಾಡ್ಬಿಡಪ್ಪ. ಮಾತಾಡಬೇಡಿ, ಎಲ್ಲ ಹೀರೋಯಿನ್ಗಳೆಲ್ಲ ಹೇಳ್ತಾ ಇರ್ತಾರೆ. ನೀವು ವ್ಲಾಗ್ ಮಾಡ್ತಾ ಇದ್ದೀರಾ? ಮೈಕಿಗೆಲ್ಲ ಹಾಕೊಂಡಿದ್ದೀರಾ? ಯಾರಾದರೂ ಅಂಗಡಿ ತೆಗಿಬಿಟ್ಟು ಅಂಗಡಿಯಿಂದ ಕಾರ್ ತೊಗೊಂಬರೋದು ನೋಡಿದ್ದೀರಾ? ನೋಡಿ ಇಲ್ಲಿ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನನಗಿದ್ರು ಒಂಥರ ಸಂತೋಷ. ನಾನು ನೋಡಿದ್ರೆ 2 ಮಕ್ಕಳು ತಂದೆ ಥರ ಕಾಣಿಸ್ತೀನಿ. ಅದಕ್ಕೆ ದೇವಸ್ಥಾನದಿಂದ ಹೊಡೆದೋಡ್ಸಿದ್ ನಮ್ಮನ್ನ. ಬೈಸೆಕ್ಷಲ್ ತಾನೆ ಮಚ್ಚ ನೋಡಿ, ನೀವು ನೋಡ್ತಾವಳೆ. ನೀನು ಹೆಂಗೆ ನೋಡ್ತಾ ಇದೆಯಾ ನನ್ನ ಮಗನೇ? ನೀನಾಗು ಮೇಡಮ್, ಯಾರಿಗಾದ್ರೂ ಒಳ್ಳೆ ಗಂಡಿದ್ರು ನೋಡಿ. ಸಾರಿ ನಿಮ್ಗಲ್ಲ ಇವನ್ಗೆ. ನಂದು ಚಿಕ್ಕಾಲೆ, ಮನ್ಸು ಮಾತ್ರ ದೊಡ್ಡದು. 2 ಆಕ್ಷನಲ್ಲಿ ಬಂದಿರೋ ನಂಬರೇ, ಅದು ಲಕ್ಷಾಂತರ ರೂಪಾಯಿ ಕೊಂಡ್ಕೊಂಡಿರೋ ನಂಬರು. ಮೊನ್ನೆ ಸುಭಾಷ್ ಕಕ್ಬಿಟ ಅಂತ ಮಾಡಿದೆ, ಇವತ್ತು ಶಶಾಂಕ್ ಕಕ್ಬಿಟ ಅಂತ ಮಾಡ್ತೀನಿ. ನಮ್ಮ ಟಿಕೆಟ್ ಮಾರ್ಬಿಟ್ಟು ಹೋಗೋಣ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ ಎಲ್ರಿಗೂ ಸುಸ್ವಾಗತ ಗೈಸ್. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಸೊ ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಇವಾಗ ನಾನು ಎಲ್ಲ ಹೊರಟಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಹೆಮ್ಮೆಯ ರೇಷ್ಮೆ ನಾಡು ರಾಮನಗರಕ್ಕೆ. ಏನಕ್ಕೆ ಅಂತ ಹೇಳಿದ್ರೆ ರಾಮನಗರದಲ್ಲಿ ಚಾಮುಂಡೇಶ್ವರಿ ಹಬ್ಬ ನಡೀತಾ ಇದೆ ಗೈಸ್. ಆ್ಯಂಡ್ ಇವತ್ತು ಏನು ಸ್ಪೆಷಲ್ ಅಂತ ಹೇಳಿದ್ರೆ ವರ್ಧಂತಿ ತಾಯಿ ಚಾಮುಂಡೇಶ್ವರಿಯ ಹ್ಯಾಪಿ ಬರ್ತ್ಡೇ ಗೈಸ್. ಸೊ ಮೈಸೂರಿಗೆ ಹೋಗ್ಬೇಕಾಯ್ತು, ರಾಮನಗರದಲ್ಲೇ ಹಬ್ಬ ಇರೋದ್ರಿಂದ ರಾಮನಗರದಲ್ಲಿರೋ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ತಿರುಗಾಡ್ಕೊಂಡು ಮಜಾ ಮಾಡಿಕೊಂಡು ಜಾತ್ರೆ ಎಲ್ಲ ನೋಡಿಕೊಂಡು ವಾಪಸ್ ಬರೋಣ ಅಂತೇಳಿ ರಾಮನಗರದ ಕಡೆ ಹೋಗ್ತಾ ಇದ್ದೀನಿ. ಸೊ ಇತ್ತೀಚೆಗೆ ಸ್ವಲ್ಪ ಬೇಗ ಎದ್ದೇಳ್ತಾ ಇದ್ದೀನಿ ಗೈಸ್, 1ನೇ ತಾರೀಕಿಂದ. ಸೊ ನೋಡೋಣ, ಹಂಗೆ ಹೋಗ್ತಾ ಇವೆಂಚುಲಿ ನಮ್ಮ ಹೆಲ್ತ್, ಹೊಟ್ಟೆ, ಒಡ್ಲು ಎಲ್ಲ ಕಮ್ಮಿ ಮಾಡೋಕ್ಕೆ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದೀನಿ. ಸೊ ರಾಮನಗರದವ್ರು ಯಾರ್ಯಾರು ಈ ವ್ಲಾಗ್ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ನಮ್ಮ ಊರವ್ರಿಗೆಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ದಿನ ಶುರು ಮಾಡೋಣ. ಬಾನಿ. ಓಕೆ ಗೈಸ್, ಫೈನಲಿ ರಾಮನಗರ ಬಂದು ರೀಚ್ ಆದೆ. ಆಲ್ರೆಡಿ ಸೌದೆಗೆಲ್ಲ ರೆಡಿ ಮಾಡ್ಕೋತಾರೆ ನಾಳೆ ಕೊಂಡಾಗೆ. ಸೊ ಹೋಗಿದ ತಕ್ಷಣ ಇವಾಗ ನಮ್ಮ ವಿಸ್ಕಿ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಫುಲ್ಲು ಬಂದು ಎಲ್ಲ ಹ್ಞೂ ಅಂತೆಲ್ಲ ಮಾಡ್ತಾನೆ. ನೋಡಿ ತೋರಿಸ್ತೀನಿ ಹೆಂಗಿರುತ್ತೆ ಅವ್ನ ರಿಯಾಕ್ಷನ್ ಅಂತೇಳಿ. ಡೈರೆಕ್ಟ್ ಮನೆ ಹತ್ರ ಹೋಗ್ತಾ ಇದ್ದಂಗೆ ಕಾರ್ ಸೌಂಡ್ ಹೆಂಗಿದ್ರು ಕೇಳಿದ ತಕ್ಷಣ ಆರ್ಬಿಡ್ತಾನೆ ಮೇಲೆ. ನೋಡಿ ಬರ್ತಾನೆ ಇವಾಗ, ನುಗ್ಬಿಟ್ಟ. ಓನಮ್ಮ ಆಯ್ತು ನುಗ್ಬಿಟ್ಟ ಕಣಮ್ಮ ಗೇಟ್ನೆ. ಓನಮ್ಮ ಆಯ್ತು ಪಾರ್ಕ್ ಮಾಡೋಕ್ಕೋಗ್ಬಿಡಲ್ಲ, ಅವ್ನು ಕಾರ್ಗೆ ತಗೊಳಕೊಂಬಿಟ್ಟಿದ್ದಾನೆ ಅಂದ್ಬಿಟ್ಟು ಹತ್ಸ್ಕೊಂಡೆ ಗೈಸ್. ಹಿಂಗೆ ನಮ್ಮ ಹುಡುಗ ಹುಲಿ ಹಾಂ ಇವಾಗ ರಾಕ್ಷಿನೂ ಬರಬೇಕು ಕಾರ್ ಒಳಗಡೆ, ಯಾಕಂದ್ರೆ ವಿಸ್ಕಿ ಐತಲ್ಲ ಒಳಗಡೆ ಅಲ್ವಾ ರಾಕ್ಷಿ? ಗುಡ್ ರಾಕ್ಷಿ ಗುಡ್ ನೋಡಿ. ಹಾಂ ಎತ್ತು ಉಯಿ ಆಲ್ರೆಡಿ. A few moments later. ಬಾಯ್ ವಿಸ್ಕು ಬಾಯ್. ಓಕೆ ಗೈಸ್, ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ತಂಬಿಟ್ಟು ಎಲ್ಲ ಮಾಡಿಕೊಂಡು ಎತ್ಕೊಂಡು ಇವಾಗ ದೇವಸ್ಥಾನ ಕಡೆ ಹೋಗ್ತಾಯಿದ್ವಿ. ಸೊ ಬನ್ನಿ ಹೋಗೋಣ. ಓಕೆ ಗೈಸ್, ದೇವಸ್ಥಾನದ ಹತ್ರ ಬರೋ ಅಷ್ಟರಲ್ಲೇ ಮಧ್ಯಾಹ್ನ ಆಗೋಯ್ತು. ಸೊ ಎಲ್ಲ ಮನೇಲೆಲ್ಲ ಪೂಜೆ ಎಲ್ಲ ಮಾಡಿ ನಮ್ಮ ತಂಗಿ ತಂಬಿಟ್ಟು ಮಾಡ್ಕೊಂಡು ತೊಗೊಂಬರೋ ಅಷ್ಟರಲ್ಲೇ ಮಧ್ಯಾಹ್ನ. ನಾನು ಕಾರ್ ತೊಗೊಂಬಂದು ನಮ್ಮ ಹುಡುಗನ ಮನೆ ಮುಂದೆ ಹಾಕಿ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾಯಿದ್ದೀನಿ. ಬನ್ನಿ. ಏನಂಟಿ ಫುಲ್ ಮಿಂಚಿಂಗು? ನಮ್ದು ಯಾವ್ದಯೇ? ದೇವಸ್ಥಾನದ ಹತ್ರ ಏನು ಡ್ರೆಸ್ಸು ನೋಡಪ್ಪ ದೇವರೇ, ಈ ಪಾರ್ಟಿ ಜನನ. ಅಯ್ಯೋ ಪೊಲೀಸ್ನವರೇ ಬೀಳ್ತವ್ರೆ. ಶಾಬಾಷ್ ಗೈಸ್, ಇವಾಗ ಕೊಂಡಕ್ಕೆ ಸೌದೆ ಆಗ್ತಾ ಇದ್ದಾರೆ ನೋಡಿ. ಆ್ಯಂಡ್ ಫುಲ್ಲು ತುಂಬಿಸ್ತಾರೆ. ಫುಲ್ಲು ತುಂಬಿಸಿದ್ಮೇಲೆ ಫುಲ್ಲು ಬೆಂಕಿ ಅಂದ್ಕೊಳ್ಳಿ. ಒಂದು ಟೈಮ್ ಇತ್ತು ಚಿಕ್ಕ ಹುಡುಗನಲ್ಲೆಲ್ಲ ಇಲ್ಲಿ ಬರಬೇಕು ಅಂತ ಹೆವಿ ಆಸೆ ಇತ್ತು, ಬಟ್ ಬಿಡ್ತಾರಲ್ಲ ಸೌದೆಲ್ಲೇ ಹೊಡೆದು ಕಳಿಸ್ಬಿಡೋರು. ಇವಾಗ ನೋಡಿ ಎಲ್ಲ ನೀಟಾಗಿ ಜೋಡಿಸಿ ಇದೆ ಚಾಮುಂಡೇಶ್ವರಿ. ಸೊ ಅದನ್ನ ನೀವು ಹಾಕಿದ್ರಿ ಅಂದ್ರೆ ಫೇಸ್ ಏನು ತೋರಿಸಿರಲಿಲ್ಲ, ಅಂದ್ರೆ ಅರ್ಧ ಗಡ್ಡ ಇವತ್ತು ತೋರಿಸ್ತಾನ. ಬನ್ನಿ ಮಾಡಿ ಆದಷ್ಟು ಒಳ್ಳೇದು ಮಾಡಲಿ ಗೈಸ್. ಈ ನೋಡಿ ಎಲ್ಲ ಕ್ರಾಸ್ ಹಿಂಗೆ ಹಾಕೋದು ವಿ ಶೇಪಲ್ಲಿ ಬೆಂದು ಎಲ್ಲ ಫ್ಲಾಟ್ ಆಗುತ್ತೆ. ಆಮೇಲೆ ಎಷ್ಟೊಂದು ಜನಕ್ಕೆ ಇದೆಲ್ಲ ಗೊತ್ತೇ ಇರಲ್ಲ, ಬೆಂಗಳೂರವ್ರಿಗೆ ಅಲ್ಲ ಮಚ್ಚ. ಕೊಂಡ ಅಂದ್ರೆ ಏನು ಅಂತ ಗೊತ್ತಿರಲ್ಲ, ಎಲ್ಲ ಸೂಪರ್ ಸ್ಟಿಷನ್ಸ್ ಅಂತ ಇರ್ತಾರೆ. ಕರ್ಗ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಇದೆಲ್ಲ ನಮ್ಮ ಸಂಪ್ರದಾಯ, ಒಂಥರ ವಾಡಿಕೆ. ಫಾರ್ಚುನರ್ ಬಾಯ್. ಹಾಂ ಏನು ಸಮಾಚಾರ? ಹೋಗ್ಲಿ ಬಿಡು, ಬೆಳಗಿರೋ ಕಾಲ ಅಟ್ಲೀಸ್ಟ್ ಒಂದು ಸರಿನಾದ್ರೂ ಗಲೀಜಾಗಲಿ. ರಶ್ ನೋಡಿ ಗೈಸ್, ಎಷ್ಟು ರಶ್ ಅವರೇ. ಗೀತಾ ಆಂಟಿಗೆ ಜೈ, ಅವ್ರ ಮಗಳಿಗೂ ಜೈ. ಇವ್ರನ್ನೆಲ್ಲ ಲಾಸ್ಟ್ ಚಾಮುಂಡೇಶ್ವರಿ ಹಬ್ಬದಲ್ಲಿ ನೋಡಿದ್ದು, ಇವಾಗಲೇ ನೋಡ್ತಾ ಇರೋದು. ಪ್ರಸಾದ ಯಾರಿಗೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಈಗ ಬಿಟ್ಬಿಟ್ಟು ಬರ್ತೀನಿ ಅಂತ ಹೇಳಿಲ್ವಾ? ಡವು ಜಾಸ್ತಿ ಡವು ನಿಂದು. ಅಲ್ಲೋಡು ಮಗ ನೋಡಿ ಹೆಂಗೆ ಬಿಟ್ಕೊಂಡವಳು. ವಾ ದೇವರು ನನ್ನಂತ ಒಳ್ಳೆ ಗಂಡ ಕೊಟ್ಟು ಚೆನ್ನಾಗಿಟ್ಟಿರ್ಲಿ. ನೀನು ಯಾಕೋ ನಿನ್ಗೆ ಹೇಳಿಲ್ಲ ಅಂತ. ನಮ್ಮ ಮನೋಕ ಮಕ್ಳನ್ನ ಸಾಕ್ತವ್ರೆ,
ಟ್ರಂಕ್ಲಿಂದ ಕೆಳಗಡೆ ಇಳಿಸಲ್ಲ. ಯಾಕೆ ಹೇಳಿ, ಕಾಲು ಇದಾಗ್ಬಿಡುತ್ತೆ, ಗಲೀಜಾಗ್ಬಿಡುತ್ತೆ ಪಾಪುದು. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ನೀನಾಗ ಫಸ್ಟ್. ನಾನು ಪರವಾಗಿಲ್ಲ, ಬೇರೆಯವ್ರ ಮಕ್ಕಳೇ ಆಟ ಆಡಿಸ್ತೀನಿ ನಾನು. ನೀವೆಲ್ಲ ಮಾತಾಡ್ಬೇಡಿ. ಅಣ್ಣ ಬೇಡ ಅಣ್ಣ. ಗೈಸ್ ನೋಡಿ, ಏನೋ ಸ್ವೀಟ್ ತಿನ್ನಬಾರ್ದು ಅಂದ್ಬಿಟ್ಟು ಕಾಳು ಪಲ್ಯನೇ ಜಾಸ್ತಿ ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ. ಆ ಕಡೆ ತಿರುಗೋಷ್ಟರಲ್ಲಿ ಗೋಬಿ ಹಾಕ್ಬಿಟ್ರು, ಬಟ್ ಇವಾಗ ತಿನ್ಬೇಕು ಅನಿಸ್ತೈತೆ. ಎಲ್ಲ ಭರ್ಜರಿ ಬ್ಯಾಟಿಂಗ್ ಮಾಡ್ದವ್ರೆ. ಅಣ್ಣ ತಿನ್ನೋಣ. ಸ್ವಲ್ಪ ನೋಡಕ್ಕೆ ಅಲ್ಲು ಅರ್ಜುನ್ ಥರ ಕಾಣಿಸ್ತಾರೆ. ಸ್ವಲ್ಪ ಫುಲ್ಲೇ ಅಲ್ಲು ಅರ್ಜುನ್ ಥರ ಕಾಣಿಸ್ತಾನೆ. ನಾನು ಹೇಳಿದ್ರೆ ನಂಬ್ತಾನೆ ಇಲ್ಲ ಕಣ. ಅಲ್ಲು ಅರ್ಜುನ್ ಫಸ್ಟ್ ಕಾಪಿ ಅವನು. ಗೈಸ್ ಭರ್ಜರಿ ಊಟ ಮಾಡಿಕೊಂಡು ಇವಾಗ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಆಚೆ. ಸೊ ನಾವು ಬರೋ ಅಷ್ಟರಲ್ಲಿ ಆಲ್ರೆಡಿ ಅರ್ಧ ಸೌದೆನೇ ಹಾಕ್ಬಿಡ್ತವ್ರೆ. ಅಬ್ಬಬ್ಬಬ್ಬಬ್ಬ ಒಳ್ಳೇದಾಗಲಿ. ಒಂದು ಕೈ ಕ್ಯಾಮ್ರಾ ನೋಡ್ಕೋಬೇಕು, ಸೌದೆ ನೋಡ್ಕೋಬೇಕು, ಅದಕ್ಕೆ ಎಷ್ಟು ಹಿಡಿಸ್ತದೆ ಅಷ್ಟು ಎತ್ಕೋತೀನಿ. ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಒಳ್ಳೇದು ಮಾಡ್ಬಿಡಪ್ಪ. ಗೈಸ್ ನಾವು ಬಿಸಿಲಿಗೆ ಬಂದು ನಿಂತ್ಕೊಂಡ್ರೆ ಸಾಕು, ಅವನೋಗಿ ನಳ್ಳಗೆ ನಿಂತ್ಕೊಂಡ್ಬಿಡ್ತಾನೆ. ಯಾಕೆ ಟ್ಯಾನ್ ಆಗಿಬಿಡ್ತಾನೆ ಅಂತ. ಈಗ ಗೊತ್ತಾಯ್ತು. ಅವನು ಕುಂಕುಮ ಹಾಕೊಂಡಿರೋದನ್ನ ತೋರಿಸ್ತೀನಿ ರೀ ಗೈಸ್ ನಿಮಗೆ. ಗೈಸ್ ನೋಡಿ, ಕುಂಕುಮ ಎಲ್ಲ ಎಲ್ಲಿ ಇಟ್ಕೊತಾರೆ, ಇಲ್ಲಿ ಇಟ್ಕೊತಾರೆ. ಇವನು ನೋಡಿ ಹೆಂಗಸ್ರ ಥರ. ತೋರಿಸು ಇಟ್ಟಿಲ್ಲ ಅಲ್ಲಿ ಎತ್ತು ಅಲ್ಲಿ ನೋಡಿ ಎಲ್ಲಿ ಇಟ್ಕೊಂಡವನೆ. ಯಾರಾದ್ರೂ ಕುಂಕುಮ ಅಲ್ಲಿ ಇಟ್ಕೊತಾರೇನೋ. ಓ ಬಿಸಿಲಿಗೆ ಬೇವ್ತಾಗಿಲ್ಲೆಲ್ಲ ಕುಂಕುಮ ಆಗೋಯ್ತದಂತೆ. ಎಷ್ಟು ಹೆಲ್ತ್ ಕಾನ್ಷಿಯಸ್ಸು, ಸ್ಕಿನ್ ಕಾನ್ಷಿಯಸ್ಸು. ಮಗ ಇವಾಗ ನೀನು ಬೆಳಗಿದ್ದು ಏನು ಮಾಡ್ಬೇಕು ಅಂದ್ಕೊಂಡಿದ್ಯಾ ನೋಡು, ಎಷ್ಟು ಬೆಳ್ಳಗೆ ನೋಡಿ ಅಪ್ಪ. ಏನಾಗ್ತೀಯಾ ನೀನು? ಸ್ಕಿನ್ ಕೇರ್ ಏನೇನು ಸ್ಕಿನ್ ಕೇರ್ ಹೇಳು, ನೀನೇನೇನು ಮಾಡ್ತೀಯಾ? ಏನಿಲ್ಲ, ಬೆಳಗ್ಗೆ ಬೇಗ ಹೇಳ್ತೀನಿ, ರೈಸ್ ಬೇಗ ಮಾಡ್ತೀನಿ. ಗೈಸ್ ಗೋಕುಲ್ಗೆ ಆ್ಯಂಕರ್ ಮೇಲೆ ಕ್ರಶ್ ಆಗಿದೆ. ಹಾಂ ಅಪ್ಪ ಹೀಗಾಗಿರೋದೇ ಸಾಕು. ಯಾವ ಕ್ರಶ್ ಬೇಡ. ರಿಪೋರ್ಟ್ ಸುಮ್ಮನೆ ನಿನ್ನೆ ನಂಗೆ ಗೊತ್ತು. ಹಿಂದೆ ತಿರುಗಿ ನೋಡ್ತಾ ಇದೆಯಾ ನೋಡಿ ಗೈಸ್. ಎಂಥ ಚಿಂದಂತ ಅಪ್ಪಂಗೆ ಅಂತ ಮಗ. ಅವ್ರ ಅಪ್ಪನ ಫೋಟೋ ಎಲ್ಲ ಕಡೆ ಹಾಕಿರ್ತಾರೆ. ನನ್ನ ಮಗ ನೋಡಿದ್ರೆ ಹಿಂಗೆ ಒಳ್ಳೆ ಹುಡುಗಪ್ಪ, ಒಳ್ಳೆ ಹುಡುಗ. ಗೊತ್ತು ಸಿಂಗಲ್ ಶೇರ್. ಹುಡುಗಿರೆಲ್ಲ ಹೇಳ್ತಾ ಇರ್ತಾರೆ, ಎಲ್ಲ ಹೀರೋಯಿನ್ಗಳೆಲ್ಲ ಹೇಳ್ತಾ ಇರ್ತಾರೆ ನಿನ್ನ ಬಗ್ಗೆ. ಮ್ಯಾಚಿಂಗ್ ನಂಬರ್ ತೊಗೊತೀರಾ? ಮಜಾ ಆಡ್ದಂಗೆ ಆಡ್ತಾವನೆ. ಅಲ್ಲೋಡಿ ಗೈಸ್, ಉಂಗುರ, ಚೈನು ಎಲ್ಲ ಡೂಪ್ಲಿಕೇಟ್ ಅಂದ್ಬಿಟ್ರೆ ಬಾಯ್ ಸಿಗೋಣ ಗೈಸ್. ಇದೇ ಗೋಕುಲ್ ಅವ್ರ ಮನೆ ಒಳಗಡೆ ಹೋಗೋಣ. ಅಣ್ಣ ಇವಾಗ ಏನೋ ಶೆಡ್ ಓಪನ್ ಮಾಡ್ತಾನಂತೆ. ಅವ್ರದ್ದು ಹೊಸ ಕಾರ್ನ ತೆಗಿತಾವ್ರು ಇವಾಗ ಆಚೆ. ಇಲ್ಲೆಲ್ಲ ಶುಭಕೌರವರು ಹಾಕ್ಸ್ಬಿಟ್ಟವ್ರೆ. ದಿನೋಣ ಅವರು ಕಾರ್ ಬಾಕ್ಸ್ಗೆ ಹೋಗೋಕ್ಕೆ ಫುಲ್ ರೆಡಿಯಾಗಿ ಬಂದಿರೋದು ಗೈಸ್ ನೋಡಿ. ಆವಾಗಲೇ ಹೆಂಗಿದ್ದೆ, ಇವಾಗ ಹೆಂಗವನೆ. ಅಂಗಡಿ ತೆಗ್ಬಿಟ್ಟು ಅಂಗಡಿಯಿಂದ ಕಾರ್ ತೆಗಿತವನೆ. ಯಾರಾದರೂ ಅಂಗಡಿ ತೆಗ್ಬಿಟ್ಟು ಅಂಗಡಿಯಿಂದ ಕಾರ್ ತೊಗೊಂಬರೋದು ನೋಡಿದ್ದೀರಾ? ನೋಡಿ ಇಲ್ಲಿ ನಂಬರ್ ನೋಡಪ್ಪ, 0006 ಲೀಡರ್ ಎಡಿಷನ್ನು. ಬಾ ಸ್ಟ್ರೈಟ್ ಬಾ, ಆಕ್ಟಿವ್ ಆಯ್ತು ಬಾ. ಟಚ್ ಆದಾಗ ಹೇಳ್ತೀನಿ. ಅಂಗಡಿಗೆ ಹೋಯ್ತೀಯ ನೋಡು. ನಾವು ಒಳಗಡೆ ಪಾರ್ಕಿಂಗ್ ಇದೆಯಾ? ಆ ಗಾಡಿಗೆ ಬೆಲೆ ಇಲ್ದಾರಾಗ ಮಾಡ್ಬಿಟ್ಟಿದ್ಯಲ್ಲೋ. ಜೀಟಿಗೆ ಬೆಲೆ ಇಲ್ವೇನು? ಹತ್ಪದ ಬಲ್ಗಾಲಿ ಇಟ್ಟು ಹತ್ಬೇಕಾ? ಹಾಂ ಏನ ಇದಕ್ಕೆ 60 ಲಕ್ಷ ಕೊಟ್ಟೆನಾ? ಚೆನ್ನಾಗಿಲ್ಲ ಮಚ್ಚ. ಬೇಜಾರು ಮಾಡ್ಕೋಬಾರ್ದು ಅಂತಾನೆ ಹೇಳ್ತಾರ ಚೆನ್ನಾಗಿಲ್ಲ ಅಂತ. ಜಾಗನೇ ಇಲ್ಲ ಇಲ್ಲಿ ಕಾಲು ಇಡಕ್ಕೆ. ನನ್ನ ಕ್ರೆಟಾದಲ್ಲೇ ಜಾಗ ಜಾಸ್ತಿ ಐತೆ. ಎಷ್ಟು ಕೊಟ್ಟೆ ಮಚ್ಚ ಇದಕ್ಕೆ? 10 ಲಕ್ಷ. 20 ಲಕ್ಷ ಕೊಡ್ತೀನಿ. ಇವಾಗಲೇ ಕೊಡು 20 ಲಕ್ಷ ಕೊಡು. ಅದು ಓಡ್ಸಕ್ಕೆ ಬರಲಿಲ್ಲ ಅಂದ್ರೂ ಕಾರ್ ತಗೋತಾರೆ. 50-60 ಲಕ್ಷ ಕೊಟ್ಟು. ಆದ್ರೂ ಗೋಕುಲ್ ಗುರ್ಸೋದ್ರಲ್ಲಿರೋ ಮಜಾನೇ ಬೇರೆ ಗೈಸ್. ಚಿಕ್ಕ ಹುಡುಗ ಅಂತ ನೀನು ಚಿಕ್ಕ ಹುಡುಗ. ಆದರೂ 60 ಲಕ್ಷ ಕೊಟ್ಟವ್ರೆ. ಸನ್ ರೂಫ್ ಇಲ್ಲ, ಏನಿಲ್ಲ. ಸನ್ ರೂಫ್ ಬರಲ್ಲ ಕಣ. ಯಾರು ಹೇಳಿದ್ದು? ಐ ಕ್ರಾಸಲ್ಲಿ ಸನ್ ರೂಫ್ ಇಲ್ವಾ? ಐ ಕ್ರಾಸ್ ಅಲ್ಲಿ ಸನ್ ರೂಫ್ ಇದೆ, ಬಟ್ ಫಾರ್ಚುನರ್ ಇರೋದು ಒಂದು ಗತ್ತಿಗೆ ಒಂದು ಗತ್ತಿಗೆ ಹಾಂ. ಗೌಡ್ರುಗಳು ಓ ಈ ಜಾತಿ ಭೇದ ಎಲ್ಲ ಬೇಡ. ಅಲ್ಲಪ್ಪ, ಗೌಡ್ರಿಗೆ ಸೂಟ್ ಆಗುವಂತ ಕಾರು. ಹಂಗೆ And it was a dream car for me to buy myself without parents support. I did that. ಆಯ್ತು. Happy for what I did. ಇವಾಗ ನನಗೆ ಚಿಕ್ಕ ಹುಡುಗನಲ್ಲಿ ಒಂದು ಸ್ಟೋರಿ ಹೇಳೋಕೆ ಇದ್ದೀನಿ. ಅವಾಗ ಸ್ವಿಫ್ಟ್ ಬಿಟ್ರಲ್ಲ, ನಾವು ಸ್ಕೂಲಲ್ಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸ್ವಿಫ್ಟ್ ಹೆಂಗೆ ಅಂದ್ರೆ ಆಟೋಮೆಟಿಕ್ಕು. ನಾವು ದೊಡ್ಡವರಾದ್ಮೇಲೆ ಒಂದು ಕಾರ್ ತಗೊಂಬೋಣ. ಕಾರ್ಗೆ ಹೇಳಿದ್ರೆ ಅದೇ ಕರ್ಕೊಂಡು ಹೋಗ್ತದಂತೆ ನಮ್ಮನ್ನ. ಸ್ವಿಫ್ಟು ಅದ್ರ ಹೆಸರು ಥರ ಹೇಳ್ಬಿಟ್ಟು ಹೊಂಗ್ಬಿಟ್ಟಿದ್ದಾರೆ ನನಗೆ. ಅವನು ಗಾಡಿ ಇದಾಗಲ್ಲ, ಶೇಕ್ ಆಗಲ್ಲ, ಪರವಾಗಿಲ್ಲ ಗೈಸ್. ಆದರೂ ಜಾಸ್ತಿ ಆಯಿತು. ನಿಧಾನಕ್ಕೆ ಹೋಗಪ್ಪ, ಇನ್ನೂ ನಾಳೆ ವ್ಲಾಗ್ ಹಾಕಬೇಕು. ಸುಮ್ಮನೆ ನಿಧಾನಕ್ಕೆ ಹೋಗಲು
ಇದೇನು ಇದೆಲ್ಲ ಹಿಂಗೆಲ್ಲ ಮಾಡ್ಬಿಟ್ಟವ್ರೇನು ಇಲ್ಲಿ. ಚೆನ್ನಾಗೈತೆ. ಒಳಗೆ ಸ್ಟಾರ್ ಬಾಕ್ಸ್ ಒಳಗಡೆ ಹೋಗೋ, ಒಳಗಡೆ ಚೆನ್ನಾಗೈತೆ ಗೈಸ್. ಕಾರ್ ಪರವಾಗಿಲ್ಲ, ಸುಮ್ಮನೆ ಉರ್ಸಿದ್ದೀನಿ ಅಷ್ಟೇ. ಚೆನ್ನಾಗಿತ್ತು ಬಿಡೋ ಮಚ್ಚ, ಸೂಪರ್ ಆಗೈತೆ. ಏನೋ ಆಮ್ಲೆಟ್ ಇದ್ದಂಗೆ ಐತಲ್ಲ ಇದು. ನಿಜವಾಗ್ಲೂ ಏನೋ ಇದು ದೇವರಾಣೆ ಚೆನ್ನಾಗಿಲ್ಲ. ನನ್ನ ಮಗ ಬರಲ್ಲ, ಎದ್ದಿಲ್ಲ. ಸ್ಟಾರ್ ಬಾಕ್ಸ್ ಕರ್ಕೊಂಡ್ಬಂದು ಏನೋ ಕೊಡಿಸಿಲ್ಲ, ಅವ್ನು ಮಾತ್ರ ಚೆನ್ನಾಗಿ ಕೊಡ್ಬಿಟ್ಟ. ಏನು ಕೊಡ್ಸಿಲ್ಲ ಅಂತೆ. 50% ನೋಡ ಅಲ್ಲಿ ಕಾರ್ ಕೀ ಬೀಳಿಸ್ತಾವನೆ. ನಾಲ್ಕು ತೊಗೊಂಡಿದ್ದೀನಿ 50%ಅಲ್ಲಿ. ಎಷ್ಟು ಪೇ ಮಾಡಿದೆ ನೀನು? 30% ಪೇ ಮಾಡಿ. ಅದೇ ಎಷ್ಟು? 30%. 30% ಎಷ್ಟು? ಏನು 30 ರೂಪಾಯಿ ಕೊಟ್ಟ? ಆದರೂ ಗೈಸ್ ಒಳ್ಳೆ ಫೀಲ್ ಆಯ್ತಪ್ಪ ಗಾಡಿ. ಚೆನ್ನಾಗಿತ್ತು ಬಿಡ ಮಚ್ಚ. ಆದರೂ ಅಷ್ಟು ಫಸ್ಟ್ ಹೆವಿ ಕ್ರೇಜ್ ಇತ್ತು ಫಾರ್ಚುನರ್ ಮೇಲೆ, ಇವಾಗ ಹೊಟ್ಟೋಗ್ಬಿಟ್ಟೈತೆ. ಫಾರ್ಚುನರಿಂದ ರೇಂಜ್ ರೋವರ್ ಕಡೆ ತಿರುಗಿದ್ದೀನಿ ನಾನು, ಇಲ್ಲಾಂದ್ರೆ ಮರ್ಸಿಡೀಸು. ಸರ್ವಿಸ್ ಎಷ್ಟಂತೆ? 10 ರೂಪಾಯಿ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಅಲ್ಲ ಚಾಕ್ಲೇಟ್ಗೆಲ್ಲ ನಾನು ಕೇಳಿದ್ದು ಸರ್ವಿಸ್ಗೆ. ಸರಿ ಒಂದು ಸೀಟ್ ಬೆಲ್ಟ್ ಹಾಕಿರ್ಲಿಲ್ಲ, ಇವಾಗ ಹಾಕೊಂಡ. ಏನೋ ಪೊಲೀಸ್ನವ್ರು ನಿನ್ನ ನಂಬರ್ ನೋಡಿ ಸ್ಮೈಲ್ ಎಲ್ಲ ಕೊಡ್ತಾವ್ರೆ. ಕೊಟ್ಟಿಲ್ವಾ ನಂಬರ್ನ? ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಮಚ್ಚ, ಕೆಡೆ ಗೋಕುಲ್ ಅಂತ. ಮೊನ್ನೆ ಗೋಕುಲ್ ಬೆಸ್ಟ್ ಫ್ರೆಂಡ್ ಹೆಸ್ರಿಗಷ್ಟೇ, ಬಟ್ ಹುಡುಗಿರಿದ್ದಾಗ ನನ್ನ ಮರ್ತೋಗ್ಬಿಡ್ತಾನೆ ಅಣ್ಣ. ಹುಡುಗಿರು ಯಾರು ಇಲ್ಲ ಗುರು. ನೀನು ಇವಾಗ ಒಂದು ಚಾಲೆಂಜ್ ಮಚ್ಚ, ನಿನ್ನ ಕೈಗೆ 1 ಲಕ್ಷ ರೂಪಾಯಿ ಆಡ್ ಕ್ಯಾಶ್ ಕೊಡ್ತೀನಿ, ನೀನು ನನ್ನ ಫೋನ್ನ ಕೊಡು. ಓಪನ್ ಮಾಡಿಕೊಡು. ಕಾರ್ ಹುಷಾರು. ಅವ್ನ ಫೋನ್ ಓಪನ್ ಮಾಡಿ ಕೊಟ್ಬಿಡ್ಲಿ ಗೈಸ್. ಅವ್ನ ಫೋನ್ ಓಪನ್ ಮಾಡಿ ನನ್ಗೊಂದು 2 ನಿಮಿಷ ಚೆಕ್ ಮಾಡಕ್ ಕೊಟ್ಬಿಡ್ಲಿ. ಕೊಡ್ತೀಯ ಮಚ್ಚ? ಕೊಡು ಮತ್ತೆ. ಸರಿ ರಿಪ್ಲೈ ಬರ್ತಾ ಇದೆ. ಯಾರಿಗೂ ಮಾಡ್ತಿದ್ದಲ್ಲಿ. ಅವ್ನ ಫೋನ್ ಓಪನ್ ಮಾಡಿಬಿಟ್ರೆ ಎಷ್ಟೊಂದು ಜನ ರೋಡ್ಗೆ ಬಂದ್ಬಿಡ್ತಾರೆ. ಈ ತರ ಎಲ್ಲ ಗುರು. ಯಾರು ಮೆಸೇಜ್ ಮಾಡಲ್ಲ ನನಗೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಿನ್ಗೆ ಯಾರು ಮಾಡಲ್ಲ ಅದು ಗೊತ್ತು, ನೀನ್ ಎಲ್ಲಾರ್ಗು ಮಾಡ್ತೀಯಲ್ಲ, ಅದು ಟ್ಯಾಲೆಂಟ್. ಹೇಳು. I'm single, I want to date someone. Okay. You want to date someone? Yeah, but ಒಳ್ಳೆ ಹುಡುಗಿ. See, ಒಳ್ಳೆ ಹುಡುಗಿ. ನಂತರ ನಾನು ಹೆಂಗೆ ಒಳ್ಳೆ ಹುಡುಗ ಇದ್ದೀನಿ, ಅದು ಒಳ್ಳೆ. ನೀನ್ ಹೆಂಗ್ ಒಳ್ಳೆ ಹುಡುಗಿ ಇದೆಯೋ ನಿನ್ ತರ ಒಳ್ಳೆ ಹುಡುಗಿ. ನಾನು ಹೆಂಗೆ ಒಳ್ಳೆ ಹುಡುಗ ಇದ್ದೀನಿ ಅದೇ ತರ ಒಳ್ಳೆ ಹುಡುಗಿ ಇರ್ಬೇಕು. ನೀನ್ ಬೈಸೆಕ್ಷಲ್ ತಾನೆ? ಹೇಳು ಕರೆಕ್ಟ್ ಆಗಿ. ನಿಂದೆಲ್ಲ ನನಗೆ ಯಾಕೆ ಹೇಳ್ತೀಯಾ? ಅಲ್ಲ ನಿಂದೆಲ್ಲ ನನಗೆ ಯಾಕೆ ಹೇಳ್ತೀಯಾ? ಹೇಳು ನನಗೆ. ಬೈಸೆಕ್ಷುವಲ್ ಅಂದೆ, ನಿಂದೆಲ್ಲ ನನಗೆ ಯಾಕೆ ಹೇಳ್ತೀಯಾ? ಮತ್ತೆ ಏನು ನೀನು? I'm ಹೇಳು. straight. ಹಾ? I'm straight. ಎಲ್ಲ ಕಮೆಂಟ್ ಹಾಕ್ತಾರೆ, ಗೋಕುಲ್ ಫ್ಯಾನ್ಸ್ ಕಮೆಂಟ್ ಮಾಡಿ ಅಂತ. ಜಮಾನ್ದಲ್ಲಿ ಏನ್ ಟಿಕ್ ಟಾಕ್ ಮಾಡೋದು ಗೊತ್ತಾ, ಫುಲ್ಲು ಗಾಂಚನಿ ಅಣ್ಣ. ಅವನು ಒಂದು 3-4 ಜನ ಇದ್ರು, ಎಲ್ಲ ಸೇರ್ಕೊಂಡು ಟಿಕ್ ಟಾಕ್ ಅಲ್ಲಿ ಲಿಪ್ಸಿಂಗ್ ಮಾಡ್ಕೊಂಡು ಅಣ್ಣ. ಇಲ್ಲಿ ನಮ್ದೊಂದು ಜಾಕಿ ಇದೆ, ತೋರಿಸ್ತೀನಿ ಬನ್ನಿ. ಹುಡುಗರಲ್ಲೆಲ್ಲ ಇದೆ ಅಡ್ಡ KFC, ಇದು ಕಾಫಿ ಡೇ, ಇವೆರಡು ಬಿಟ್ಟು ಏನೂ ಇರಲಿಲ್ಲ ಈ ರೋಡಲ್ಲಿ. ಯಾರದೇ ಬರ್ತಡೇ ಇದ್ರು ಎಲ್ಲ ಇಲ್ಲೇ. ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಮಗನ ಗೊತ್ತು, ಯಾರು ಗೊತ್ತಿಲ್ಲ ನಂಗಿಲ್ಲ, ಎಲ್ಲ ಹುಡುಗಿರು ಗೊತ್ತೀವಿ ನೀನು. ಏನು ನನ್ನ ಮಕ್ಕಳು ಗೈಸ್. ಇವಾಗ ಎಲ್ಲಿ ಬಂದಿರೋದು ಅಂದರೆ ಮಿರಾಶಿ. ಏನೇನು ಸ್ಪೆಕ್ಸ್ ಹಾಕೊಂಬತ್ತವನಾ? ಶೋಕಿ ವಾ ಗೈಸ್, ಇದು ನೋಡಿದಿರಲ್ಲ. ಹೆಂಗೆ ಅವನು ಮೆಸೇಜ್ ಮಾಡ್ತಾ ಇದ್ದ. ಹಾಯ್ ಗೋಕುಲ್. ಏನು ಯಾಕೋ ಹಂಗಿದ್ಯಾ ನೀನು? ಈ ವ್ಲಾಗಲ್ಲಿ ನೀನು ಮುಚ್ಕೊಟ್ಟು ಈ ವ್ಲಾಗ್ನ ನೀನು ಇದು ಮಾಡಬೇಕು. ಬಾ ಐಸ್ ಕ್ರೀಮ್ ಕೊಡಿಸ್ತೀನಿ. ಅವ್ರು ನಮ್ಮ ಸಬ್ಸ್ಕ್ರೈಬರು, ನೀನು ಸೇರಿಸ್ಬೇಡ ಅಂತೆಲ್ಲ ಹೇಳೋಂಗೆ ಇಲ್ಲ, ಅವರೇ ಮಾತಾಡ್ತೀನಿ ನನ್ನ. ಇವ್ರು ಎಲ್ಲರಿಗೂ ಗೊತ್ತಲ್ಲ, ಅವ್ನಿಗೆ ಯಾರು ಗೊತ್ತಿಲ್ಲ. ನಿನ್ ತರ ಹೆಣ್ಮಕ್ಳು ಸಹವಾಸ ಮಾಡಿಲ್ಲ ಬಿಡಪ್ಪ. RCB ಕರೆಕ್ಟ್. ಅವ್ರು ಕರ್ಕೊಂಬರೋದೆಲ್ಲ ದೊಡ್ಡವರು, ಎಲ್ಲ ಆರ್ಟಿಸ್ಟ್ಗಳು, ಕನ್ನಡ ಚಿತ್ರರಂಗದವರು ವಿತ್ ಫ್ಯಾನ್ಸಿ ನಂಬರ್ಸು. ನೋಡಿ ರೆಕಾರ್ಡ್ ಆಗ್ತಾ ಇದ್ದಂಗೆ ಗಾಗಲ್ಸ್ ಮೇಲಿಂದ ಕೆಳಗಡೆ ಬರಬೇಕು, ಎಲ್ವಿ ಕಾಣಿಸ್ಬೇಕಲ್ಲ. ನೆಕ್ಸ್ಟ್ ಅಪ್ಕಮಿಂಗು ಅವ್ರು ಇವಾಗ ಫಾರ್ಚುನರ್ ಬಿಟ್ಟು ನೆಕ್ಸ್ಟ್ ಇನ್ನೊಂದು ರೇಂಜ್ ರೋವರಲ್ಲಿ ಬರ್ತಾರೆ ಇವಾಗ. ಅವ್ರಿಗೆ ಗೊತ್ತಾಗೋಯ್ತು. ಹೇಳು ಹಂಗೆ ಹೇಳು, ಕಟ್ ಮಾಡಲ್ಲ ಹಂಗೆ ಹೇಳು. ಹಾಂ ಮಾಡಿದ್ದಾರೆ, ಕರೆಕ್ಟ್. ನಾಚ್ಕೋಬೇಡ ಬಿಡು, ಆಯ್ತಲೇ. ನಾನು ಬೇರೆಯವ್ರಾಗಿದ್ರೆ ಕೌಂಟ್ರ್ ಕೊಟ್ಟಿರುವೆ, ಅವ್ರು ಇವಾಗ ಪರಿಚಯ ಆಗವ್ರೆ ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ. ಇಲ್ಲಾಂದ್ರೆ ಅವ್ರಿಗೆ ಹೆಂಗೆ ಹೇಳಿರೋ ಗೊತ್ತಾ? ಹೌದೌದು ಮೇಡಮ್, ಯಾರಿಗಾದ್ರೂ ಒಳ್ಳೆ ಗಂಡಿದ್ರೆ ನೋಡಿ. ಸಾರಿ ನಿಮ್ಗಲ್ಲ ಇವನ್ಗೆ, ನಿಮ್ಗೆ ಅನ್ಕೊಂಬಿಟ್ರಾ? ಸಾರಿ ಹೆಣ್ಣಿದ್ರೆ ಸಾರಿ ಮತ್ತೆ ಎಲ್ಲಾರ ಮುಂದೆ ಹೇಳ್ಬಿಟ್ಟೆ, ಸಾರಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಇವತ್ತು ಕುಂಕುಮ ಕೊಟ್ರು, ಕುಂಕುಮ
ಅರ್ಶಿನ ಕುಂಕುಮ ಅನ್ನೋದು ಕುಂಕುಮ ಕೊಟ್ರೆ ಯೂಶ್ವಲಿ ಎಲ್ಲಿ ಇಟ್ಕೊಂತಾರೆ, ಅವ್ನು ಇಲ್ಲಿ ಇಟ್ಕೊಂಡ, ಇಲ್ಲಿ ಇಟ್ಕೊಂಡು ತೋರ್ಸು ಮಚ್ಚ ಒಂದ್ಸರಿ ಬೈಲಿ, ಅಲ್ಲ ಇಲ್ಲಿ ತೋರ್ಸು. ಅವರು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಫ್ರಾಂಚೈಸಿ ಕೊಡ್ತಾರಾ? ಕೊಡಲ್ಲ ಅದಕ್ಕೆ ನಾನು ಕೇಳ್ತೀನಿ, ನಮ್ಗೆ ಪರಿಚಯ ಕೊಡೋರು ವಿನಯ್ಗೂ ಕೊಡಲ್ವಾ? ನೋಡು ವಿನಯ್ ರೆಸ್ಪೆಕ್ಟ್ ಇಲ್ಲ. ಹೌದು, ಅವಾಗ ಸ್ವಲ್ಪ ಇನ್ನ ಸ್ವಲ್ಪ ದಪ್ಪ ಇದೆ ಅದಕ್ಕೆ. ಏನು ಅಂತಂದ್ರೆ ತುಂಬಾ ಜನ ಮೀಟ್ ಆಗ್ತಿರ್ತಾರಲ್ಲ, ಸೊ ಮರ್ತ್ಕೊಬಿಟ್ಟಿರ್ತಾರೆ ಅಷ್ಟೇ, ಅದು ಪ್ರಾಬ್ಲಮ್. ಕೇಕ್ ಎಲ್ಲ ನೀವೇ ಬೇಕ್ ಮಾಡಿರೋದಾ? ಓ, ನಥಿಂಗ್ ಇಸ್ ಲೈಕ್ ಔಟ್ಸೋರ್ಸಿಂಗ್ ಏನೂ ಇಲ್ಲ. ಹಾಂ, ಅದು ಬಿಡಿ. ಹಾಂ, ಅವರೇ ಅಂತ ಬೇಕ್ ಮಾಡಿರೋದು ಇದೆಲ್ಲ ಗೊತ್ತಿತ್ತಾ ನಿಂಗೆ? ನಂದು ಬರ್ತೀನಲ್ಲ, ಇದು ಕೊಡಿ ಆಗುತ್ತೆ ನಮ್ಗೆ ಕರೆಕ್ಟ್. ನಂದು ಚಿಕ್ಕಾಲೆ, ಮನ್ಸು ಮಾತ್ರ ದೊಡ್ಡದು. ನಮ್ದು ದೊಡ್ಡ ಕಾಲು, ನಮ್ಮ ಮನ್ಸು ಥರ ದೊಡ್ಡ ಮನ್ಸು ಕರೆಕ್ಟ್ ಆಗುತ್ತಲ್ಲ. ಗೋಕುಲ್ ಗೊತ್ತಲ್ಲ, ಇಷ್ಟು ಸುಂದರವಾದ ಹುಡುಗಂಗೆ ಯಾಕೆ ಇನ್ನೂ ಹೆಣ್ಣು ಸಿಕ್ಕಿಲ್ಲ? ನಿಮಗೆಲ್ಲ ಒಂದು ಡೌಟು ಇರ್ಬೋದು, ಗೋಕುಲ್ ಏನು ಕೆಲಸ ಮಾಡ್ತೇನೆ ಅಂತ. ಮಚ್ಚ ಹೇಳು, ಹುಡುಗಿರಿಗೆ ಮೆಸೇಜ್ ಮಾಡೋದು ಬಿಟ್ಟು ಬೇರೆ ಏನು ಮಾಡ್ತೀನಿ ಜೀವನದಲ್ಲಿ? ಯಾ ಹೇಳು, ಏನು ಲಾಟ್ ಆಫ್ ವರ್ಕ್ ಟು ಡೂ? ಏನು? ರಿಯಲ್ ಎಸ್ಟೇಟ್, ಟ್ರೇಡಿಂಗ್, ಫೈನಾನ್ಸ್, ಬ್ಯಾಂಕರ್ಸ್. ಹಾಂ, ಹಿಂಗೆ ಗೈಸ್ ಮಲ್ಟಿ ಟ್ಯಾಲೆಂಟೆಡ್, ಸಾಮಾನ್ಯದವನಲ್ಲ. ಗೋಕುಲ್ ಜ್ಯುವೆಲರ್ಸ್ ಮಾಲೀಕರಾದ ಗೋಕುಲ್ ಅವರು ಸ್ಮೈಲ್ ನೋಡಲಿ. ಈ ವ್ಲಾಗಲ್ಲಿ ನೀನೇ ಕೊಂಡೋಗಿರೋ. ರಾಮನಗರದವ್ರು ಯಾರು ಬೈಕೋಬೇಡಿ, ನಾನು ಉಡ್ಸ್ತೀನಿ ಅಂದರೆ ಅದು ನನ್ನ ಫ್ರೆಂಡ್ಶಿಪ್ ಹಂಗಿದೆ, ನನ್ನ ಬಾಂಡ್ ಹಂಗಿದೆ. ಎಲ್ಲರಿಗೂ ಉಡ್ಸೋಕ್ಕಾಗಲ್ಲ, ಎಲ್ಲರಿಗೂ ಉಡ್ಸೋರು ತೆಗೆದ್ಮೇಲೆ ಹೊಡಿತಾರೆ. ಸೊ ನಾವು ಅವ್ರಿಗೆ ಉಡ್ಸ್ತಾ ಇದ್ದೀವಿ ಅಂದರೆ ನಮ್ಮ ಬಾಂಡ್ ಹಂಗಿರುತ್ತೆ. ಆ್ಯಂಡ್ ಮೊನ್ನೆ ಒಂದು ವ್ಲಾಗಲ್ಲೂ ನೋಡಿದೆ, ಸುಹಾಗಿಗೆ ಯಾಕಷ್ಟು ಉಡ್ಸ್ತೀರಾ ಅಂತ. ಸುಹಾಗಿಗೆ ಪ್ರಾಬ್ಲಮ್ ಇಲ್ಲ, ಆ್ಯಂಡ್ ಸುಹಾಗ್ ಉರ್ಸೋದು ಏನಾದರೂ ಹಾಕ್ಬಿಟ್ರೆ ನೋಡೋಕ್ಕೆ ಆಗಲ್ಲ, ಬರೀ ಸಂಸ್ಕೃತದಲ್ಲೇ ಉರ್ಸ್ತಾ ಇರ್ತಾನೆ ಅವನು. ಅದನ್ನ ಒಂದ್ಸರಿ ಹಾಕಿದೆ, ಅವಾಗೆಲ್ಲ ನೀವು ಕೇಳಿಸ್ಕೊಳ್ಳೇಬಾರ್ದು, ಮ್ಯೂಟ್ ಮಾಡ್ಬಿಟ್ಟು ನೋಡ್ಬೇಕಾಯ್ತದೆ ನಮ್ಮ ವೀಡಿಯೋಸ್ನ, ಆ ಥರ ಎಲ್ಲ ಉರಿಸ್ತಾರೆ. ಸೊ ಹೆಂಗಿರುತ್ತೆ ಅಂದರೆ ನಾವು ಒಬ್ರು ಗುರ್ಸ್ತೀವಿ ಅಂತ ಹೇಳಿದ್ರೆ ಅದು ಜಾಸ್ತಿ ಉರ್ಸೋದಲ್ಲ, ಅವರ ಒಂದು ನೋಡೋ ಏನೋ ಹಂಗೆ ತಿರ್ಗಿ ನೋಡ್ತಾವೆ ನಿನ್ನ ಕಾರಣ, ನಮ್ಮ ಅವನ ಅಂಡರ್ಸ್ಟ್ಯಾಂಡಿಂಗ್ ಹಂಗಿರುತ್ತೆ, ಅದಕ್ಕೆ ಉರಿಸ್ತೀವಿ ಗೈಸ್, ಇನ್ನೇನಿಲ್ಲ. ಈಗ ನನಗೂ ಉರಿಸ್ತಾರೆ, ನನಗೇನು ಉರ್ಸಲ್ಲ, ಹೊಸಿ ಉರಿಸ್ತಾರ, ಅಯ್ಯಯ್ಯೋ ನಾನು ಹಾಕಲ್ಲ, ಅಷ್ಟೇ ಅಜೀವಾಗ್ಬಿಡ್ತೀನಿ ಅಂತ. ಏನಣ್ಣ ಚೆನ್ನಾಗೈತೆ ನಂಬರು? 0006. ಹಾಂ, ಇವಾಗ ಖುಷಿ ಆಗೋಯ್ತು ಅವನಿಗೆ. 12 ಲಕ್ಷ ಸಾರ್ಕ ಬಿಡ ಅವನು, ಅದಕ್ಕೆ ಸ್ಲೋ ಮಾಡ ಸಸಿ ಹಂಗೆ ಯಾರಾದ್ರು ಎಷ್ಟೊಂದು ಜನ ಹೇಳೋರ ನಿಂಗೆ ಖುಷಿ ಆ ಥರ ಒಂಥರ. ಇವಾಗ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಾಯ್ತಲ್ಲ, 12 ಲಕ್ಷ ಕೊಟ್ಟಿದ್ಕೊಳೋದು. ಏನೋ ಯಾವ ಜಾಗ ಇಟ್ಕೊಂಡಿದ್ಯಾ ಮೆಸೇಜ್ ಮಾಡೋಕ್ಕೆ, ನೋಡ್ಬಿಡ್ತಾನೆ ಅಂತ. ನೀನು ಫೋನ್ ಕೊಟ್ಬಿಡೋ ಮಚ್ಚ ಒಂದು ಸರಿ. ಆಯ್ತು ಕೊಡು. ಪರ್ಸನಲ್ ಥಿಂಗ್ಸ್ ಇರುತ್ತೆ, ಅದೆಲ್ಲ ನೋಡಲ್ಲ, ಪರ್ಸನಲ್ ಥಿಂಗ್ಸ್ ಅದು ಇದು ಏನಿರುತ್ತೆ ಪ್ರಾಜೆಕ್ಟ್ಸ್ಗಳು ನಡೀತಾರೆ. ಯಾವ ಪ್ರಾಜೆಕ್ಟ್ಸ್ ಮಚ್ಚ? ಹುಡುಗಿರಿಗೆ ಮೆಸೇಜ್ ಮಾಡಬೇಕು ಅಂತಲ್ಲ, ಬಿಸ್ನೆಸ್ ಪ್ರಾಜೆಕ್ಟ್. ಹುಡುಗರಿಗೂ ಮೆಸೇಜ್ ಮಾಡ್ತೀಯಾ? ಏನೋ ಪ್ರಾಜೆಕ್ಟ್ಸ್ ಇರುತ್ತೆ. ತೋರ್ಸ ಅದೇನು ಪ್ರಾಜೆಕ್ಟ್? ಸ್ನ್ಯಾಪ್ಚಾಟ್ ಅಲ್ಲಿ ಅದೇನು ಪ್ರಾಜೆಕ್ಟ್ ನಾನು ನೋಡ್ತೀನಿ. ಸ್ನ್ಯಾಪ್ಚಾಟ್ ಅಲ್ಲಿ ಇತ್ತಲ್ಲಿ. ಲೇ ಅಷ್ಟೊತ್ತಿನ ಸ್ನ್ಯಾಪ್ಚಾಟ್ ಬಿಟ್ಟು ನೀನು ಬೇರೆ ಕಡೆ ಹೋಗೇ ಇಲ್ಲ ಕಣಲ್ಲೋ. ಫೈಲ್ಸ್ ನೋಡ್ತಾ ಇದ್ದೆ. ಯಾವ ಎಫ್ಸ್ಟೀನ್ ಫೈಲ್ಸ್? ಇಲ್ಲಿಂದ ಡೆಕೋರೇಷನ್ ಶುರು ಗೈಸ್. ಡೆಕೋರೇಷನ್ ಗೈಸ್ ನೋಡಿ, ಈ ಸರಿ ರಾಮನಗರದಲ್ಲಿ ಫುಲ್ ಜೂಮ್ ಮಾಡೋಣ ಅಂತ ಅನ್ಕೊಂಡವ್ರೆ. ಮೈಸೂರು ಲೈಟಿಂಗ್ಸ್ 40 lakhs ವರ್ತ್ ಲೈಟಿಂಗ್ಸ್ ಅಂತೆ. ನೀವು ಕರೆಕ್ಟಾಗಿ ಗೊತ್ತಿಲ್ಲ, ತಿಳ್ಕೊಂಡಿರೋದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಗೈಸ್ ನೋಡಿ, ಇದು ಫುಲ್ ಸಪ್ರೇಟಾಗಿ ತರಿಸಿ ಕೂರಿಸಿರೋಂಥದ್ದು. ನಿಮ್ಗೊಂದೆಲ್ಲ ಟಾಸ್ಕು KA01NK 0006. ಇದಕ್ಕೂ ಒಂದು ನಂಬರ್ ಹಿಂದೆ ಇದೆ, KA01NK 0005. ಆ ಕಾರು ಯಾವ ಕಾರು, ಯಾರ್ದು ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ ನೋಡೋಣ. 2 ಆಕ್ಷನಲ್ಲಿ ಬಂದಿರೋ ನಂಬರೇ, ಅದು ಲಕ್ಷಾಂತರ ರೂಪಾಯಲ್ಲಿ ಕೊಂಡ್ಕೊಂಡಿರೋ ನಂಬರು. ಅದು ಇವಾಗ ನಿಮಗೆ ಗೊತ್ತಾಗುತ್ತೆ, ಸರ್ಚ್ ಮಾಡಿ ಒಂದು ಸ್ವಲ್ಪ ಯಾರ್ದು ಅಂತ ಗೊತ್ತಾಗುತ್ತೆ. ಅಣ್ಣ ಬಂದ ಯಾವ ಶಿಷ್ಯ ಇದು? ನೋಡೋದು ಮದುವೆ ಆಗಿರೋ ಥರನೇ ಕಾಣೋಲ್ಲ ನಿಮ್ದು. ನಾನು ನೋಡಿದ್ರೆ 2 ಮಕ್ಕಳು ತಂದೆ ಥರ ಕಾಣಿಸ್ತೀನಿ. ಗೈಸ್ ನೋಡಿ ಯಾವ ರೀತಿ ಡೆಕೋರೇಷನ್ ಎಲ್ಲ ಮಾಡೋರೆ, ಎಲ್ಲ ಬ್ಯಾರಿಕೇಡ್ ಆಗ್ತಾ ಅವ್ರೆ ಎಲ್ಲ ಕಡೆ. ಇಲ್ಲಿಂದಾನೇ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಎಂಟ್ರಿ. ಗೈಸ್ ಅಲ್ಲಿ ದೇವರು ಯಾವ ಥರ ಬೆಂಕಿ ದಗ ಅಂತ ಉರಿತಾ ಇದೆ ಫುಲ್ಲು. ಇನ್ನೊಂದು ಸ್ವಲ್ಪ ಹೊತ್ತು ಯಾರು ಇರಲ್ಲ ಇಲ್ಲಿ, ಎಲ್ಲ ಖಾಲಿ ಆಗ್ಬಿಡ್ತಾರೆ, ಅಷ್ಟು ಅವೇ ಹೊಡೆಯುತ್ತೆ. ನೋಡ್ಕೊಳ್ಳಿ. ಬನ್ರಿ ಇಲ್ಲಿ, ಜನರಲ್ ನಾಲೆಜ್ ಕ್ವಶನ್ ಕೇಳ್ತೀನಿ, ಬನ್ರಿ ಇಲ್ಲಿ ಮೇಡಮ್. ನಾನು ಸಿಂಪಲ್ ಒಂದು ಕ್ವಶನ್ ಕೇಳ್ತೀನಿ, ಕರ್ನಾಟಕದ ಮುಖ್ಯಮಂತ್ರಿ ಹೆಸರೇನು? DK ಫುಲ್ ಫಾರ್ಮ್ ಹೇಳಿ. ಕರ್ನಾಟಕದ ಮುಖ್ಯಮಂತ್ರಿ ಹೆಸರೇನು? ಸರ್ ದಯವಿಟ್ಟು ನನಗೆ ಗೊತ್ತಿಲ್ಲ ಸರ್. ಅಲ್ಲ ಒಬ್ಬರಾದ್ರೆ ಪರವಾಗಿಲ್ಲ, ಒಬ್ಬರೇ ಇರೋದು ಇವಾಗ. DK ಶಿವಕುಮಾರ್ ಅವರು. DK ಫುಲ್ ಫಾರ್ಮ್ ಹೇಳಿ ಸರ್ ದಯವಿಟ್ಟು ನನಗೆ ಗೊತ್ತಿಲ್ಲ.
ಗೈಸ್ ನಿಮ್ಗೆಲ್ಲರಿಗೂ ದೇವ್ರು ತೋರಿಸಿಲ್ಲ, ದೇವ್ರು ತೋರಿಸ್ತೀನಿ, ನೋಡ್ಕೊಂಬರೋಣ ಬನ್ನಿ. ಎಲ್ಲ ಕಡೆ ಪೊಲೀಸರ ಹತ್ರ ಲಾಕ್ ಮಾಡಿಸ್ಬಿಟ್ಟಿದ್ದೀವಿ, ಯಾಕಂದರೆ ಸಿಕ್ಕಾಪಟ್ಟೆ ರಶ್ ಆಗೋಗಿದೆ. ಸೊ ಬನ್ನಿ ದೇವ್ರು ತೋರಿಸ್ತೀನಿ, ದೇವ್ರು ಯಾವ ಥರ ಇದೆ ನೋಡ್ಕೊಳ್ಳಿ. ಇದು ನಮ್ಮ ರಾಮನಗರದ ಚಾಮುಂಡೇಶ್ವರಿ ತಾಯಿ ದೇವರು. ಎಲ್ಲರೂ ಕೈ ಮುಕ್ಕೊಂಬಿಡಿ, ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಇವಾಗ ನೋಡಿ ಆಲೋಕೆ ಬಂದಿದ್ದಾರೆ ಒಳಗಡೆ, ಮುಗಿಸ್ಕೊಂಬರ್ಲಿ ಆಚೆ. ಹೇಳ್ತೀರಾ ನಿಮ್ಮ ಹತ್ರ ಏನನ್ಲಿ ಬ್ರೋ, ಫ್ಯಾಮಿಲಿ ಒಂಥರ ನಾವೆಲ್ಲ ಒಂದೇ ಫ್ಯಾಮಿಲಿ, ಹಿಂಗೆ ಮಾಡ್ರಿ ಸರ್, ಒಂಚೂರು ಬಿಡ್ರಿ ಸರ್, ನಮ್ಮ ಅಣ್ಣ ಇದ್ದಂಗೆ ಗುರು, ಬಿಡ್ರಿ ಸರ್, ಒಂಚೂರು ಮಾತಾಡ್ಸೋದೇ ಸಿಗೋದೇ ಅಪ್ರೂಪ. ಯಾರು ಇಲ್ಲ ಗುರಲ್ಲಿ ಆಕ್ಟಿಂಗ್ ಮಾಡ್ತಾ ಇದ್ಯಾ ಗೈಸ್? ಅಷ್ಟೊತ್ತಿಂದ ದೇವಸ್ಥಾನದೊಳಗಡೆ ಇದ್ದು ಇವಾಗ ಆಚೆ ಬಂದಿರೋ ಅಂಥದ್ದು. ಇವಾಗ ಯಾಕೆ ಆಚೆ ಬಂದಿದ್ದೀನಿ ಅಂತ ಹೇಳಿದ್ರೆ CM ಅವ್ರು ಬರ್ತಾವ್ರೆ, ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮನ್ನು ಓಡಿಸ್ತಾರೆ. ಹಾಯ್ ಚೆನ್ನಾಗಿದ್ದೀರಾ? ಆಯ್ತಾ ದರ್ಶನ? ಇವಾಗ ಆಚೆ ಓಡಿಸ್ತಾರೆ, ಹಿಂಗಿದ್ರು, ಅದಕ್ಕೆ ನಾವೇ ಆಚೆ ಬಂದಿದ್ವಿ. ನಮ್ಮಿಬ್ಬರು ಫ್ರೆಂಡ್ಸ್ ಇದ್ದಾರೆ ಇಲ್ಲಿ. ಇವರಿಬ್ಬರು ಎಂಥ ಫ್ರೆಂಡ್ಸ್ ಅಂದರೆ HMT ಫ್ರೆಂಡ್ಸ್ಗಳು. ಇವನು 4ನೇ ಕ್ಲಾಸಲ್ಲೇ ಏನೇನೋ ಮಾಡ್ತಾ ಇದ್ದ ಕ್ಲಾಸಲ್ಲಿ ಕೂತ್ಕೊಂಡು. ಪಾಪ ಹುಡುಗ ಅವಲ್ಲಿಂದ ಇದು ಮಾಡ್ತಾವ ಬ್ರೋ, ಅವ್ರ ಮುಂದೆ ಏನು ಮಾತಾಡ್ಬೇಡಿ ಬ್ರೋ, ನೀವು ಏನೇ ಇದ್ರೆ ಆಮೇಲೆ ಮಾತಾಡೋಣ. ದೊಡ್ಡ ಫ್ಯಾನ್ ಅಂತ ಅವನು. ಇವನ ಹೆಸರು ಓಶು ಅಂತ, ಅವನ ಹೆಸರು ಲೊಡ್ಡೆ ಅಂತ. ಸೊ ಓಶು ಅಂತ ಯಾಕೆ ಕರಿತೀವಿ ಅಂತ ಇಂಟ್ರೊಡ್ಯೂಸ್ ಮಾಡೋಣ ಇವಾಗ. ಓಶು ಇವಾಗ ಮಾತಾಡೋ ಬಾಕಿ. ಯಾಕೆ ಮಚ್ಚ ನೀನು ಹೇಳು ಮಚ್ಚ, ಯಾಕೆ ಓಶು ಅಂತ ಅವನ್ನ ಕರಿತೀವಿ ಅಂತ? ಎಷ್ಟನೇ ಕ್ಲಾಸ್ ನಾವು ಹಿಂಗೆ ಬೇರೆ ಸಿಕ್ಕಿದ್ವಿ. ಹೇಳಿ ಆಯ್ತು, ಹೇಳಿ ಎಲ್ಲಾರು ಹೇಳೋಣ, 3 ಜನನೂ ಹೇಳೋಣ. ಹೇಳು ಮಚ್ಚ, ಓಶು ಅಂತ ಮಚ್ಚಿ ಅವನೇನು ಕೇಳ್ತಿ ಹೇಳು, ಏನು ಲ್ಯಾಗ್ ಏನು ಮಾಡ್ತಾ ಅದೇ ಹೆಂಗೆ ಹೇಳ್ಬಿಡ್ತೀಯ ನೀನು? ನೋಡ ಆ ಕಡೆ, ನೀನು ಮದುವೆ ಆಗ್ಬಿಟ್ಟವನೇ ಗೈಸ್. ನನ್ನ ಹತ್ರ ಅಲ್ಲಾಡಲ್ಲ. ಇರುವ ನಿಮಿಷ ಅವೆಲ್ಲ ಆಗಿರೋದು. ಹೇಳು ಮಚ್ಚ, ನೀನು ಹೇಳಮ್ಮಮ್ಮ, ಏನು ಅವನೇನು ಕೇಳ್ತಿ ಹೇಳು ಅಂತ. ನೀನು ನಾನು ನಂಗೆ ಹೇಳಕ್ ಬರೋದು, ನಾನೇ ಹೇಳ್ತೀನಿಲ್ಲ ಅಂದರೆ ಗೈಸ್. ಏನು ಎಕ್ಸಾಮ್ ಗೈಸ್, ಇದು ಇದೆಯಲ್ಲ, ಇದು ರಾಕ್ಸಿ ಮಗ. ಇದು ಹಲೋ 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 ಹಾಯ್ 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 ಇದು ರಾಕ್ಸಿ ಮಗ ಗೈಸ್, ಎಷ್ಟು ಚೆನ್ನಾಗಿದೆ ನೋಡಿ. ಓಕೆ ಗೈಸ್, ತರುಣ್ ಮನೆಗೆ ಬಂದು ಫುಲ್ ಫ್ರೆಶ್ ಅಪ್ ಆಗಿ ಇವನ ಹತ್ರ ಕಾರಲ್ಲಿ ಎಕ್ಸ್ಟ್ರಾ ಬ್ಯಾಗಲ್ಲಿ ಲಗೇಜ್ ಇದನ್ನೆಲ್ಲ ತರಿಸ್ಕೊಂಡು ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಿ, ನೋಡಿ ಇವನು ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡ್ಕೊಂಬಂದಾನೆ. ಶಿಷ್ಯ ಕೊಟ್ಟು ಹೆಂಗಾನೆ. ಓಕೆ ಗೈಸ್, ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡ್ಕೊಂಡು ಇವಾಗ ನಾವೆಲ್ಲ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ, ನಮ್ಮ ಹೈಸ್ಕೂಲ್ ಫೀಲ್ಡಲ್ಲಿ ಫುಲ್ ಎಕ್ಸಿಬಿಷನ್ ಎಲ್ಲ ಹಾಕಿದ್ದಾರೆ. ಆಯ್ತಾಣ, ಇಂಗ್ಲೀಷ್ ಬರಲ್ಲ, ಕನ್ನಡ ಮೀಡಿಯಮ್ಮು. ಹೈಸ್ಕೂಲ್ ಫೀಲ್ಡಲ್ಲಿ ಎಕ್ಸಿಬಿಷನ್ ಎಲ್ಲ ಹಾಕಿದ್ದಾರೆ. ಸೊ ಆಟ ಆಡೋಕ್ಕೆ ನಮ್ಮ ಹೆಣ್ಮಗುನ ಆಟ ಆಡ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೆಣ್ಮಗು ಅಲ್ಲ ಗಂಡು ಮಗು. ಯಾರು? ನಾನು ನೀನೇನು? ನೀನು ಹೆಣ್ಮಗು, ನಾನು ಗಂಡು ಮಗು. ಆಯ್ತಪ್ಪ, ಜನಕ್ಕೆ ಗೊತ್ತು ಬಿಡು. ಇವಾಗ ಈ ಮಗುಗೆ ಹೋಗಿ ಜೈಂಟ್ ವೀಲ್ ಆಡಿಸ್ಕೊಂಡು ಸ್ವಲ್ಪ ಹೊತ್ತು ಎಲ್ಲ ತಿರುಗಾಡಿಸ್ಕೊಂಡು ಏನಾದ್ರು ತಿನ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ತಾನೇ ನಮ್ಮ DK ಶಿವಕುಮಾರ್ ಅವರು ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಫುಲ್ಲು ಹೈ ಸೆಕ್ಯೂರಿಟಿ ಪ್ರೋಟೋಕಾಲ್ ಹಾಕ್ಬಿಟ್ಟಿದ್ದಾರೆ. ಎಲ್ಲೂ ಯಾವ ಕಡೆ ನನಗೆ ಏನು ಹೋಗೋಕ್ಕಾಗ್ದೇನಂಗೆ ಮಾಡಿಬಿಟ್ಟಿದ್ದಾರೆ. ಸೊ ಬನ್ನಿ, ಏನೂ ಮಾಡೋಕ್ಕಾಗಲ್ಲ, ಅದಕ್ಕೆ ದೇವಸ್ಥಾನದಿಂದ ಹೊಡೆದೋಡ್ಸಿದ್ದು ನಮ್ಮನ್ನ. ಓ ಹೆಣ್ಮಕ್ಳೆಲ್ಲ ಹೆಂಗೆ ಊದಂಗೆ ಆಗೋದ್ರಲ್ಲಪ್ಪ. ನಮಸ್ಕಾರ ಅಣ್ಣ. ಎಷ್ಟು ಜನ ಪೊಲೀಸ್ನವ್ರವ್ರೆ ನೋಡಿ ಗೈಸ್. ಇವಾಗ ದೇವಸ್ಥಾನದ ಹತ್ರ ಒಂದು ರೌಂಡ್ ಹಾಕ್ಕೊಂಡು ತಿರುಗಾಡ್ಕೊಂಡು ಎಲ್ಲರೂ ಮಾತಾಡಿಸ್ಕೊಂಡು ಬರೋಣ ಬನ್ನಿ. ನಿಮಗೆ ನಮ್ಮ ರಾಮನಗರದ ವಿಶೇಷತೆ ಹಾಗೂ ಏನೇನಿದೆ ಅನ್ನೋದನ್ನೆಲ್ಲ ತೋರಿಸ್ತೀನಿ. ವಿಶೇಷತೆ ಏನಿಲ್ಲ, ಇಲ್ಲಿ ಎಲ್ಲ ಜನಜಂಗುಳಿನೇ ಇವತ್ತು. ಆಂಟಿ ನೋಡಿ ಯಾವುದು ಸೌದೆ ಮೇಲೆ ತಿನ್ಕೊಂಬಿಟ್ಟವ್ರೆ ಗೈಸ್. ಇವೊಂದು ಹಳೆ ಫೋಟೋ ಹಾಕ್ತೀನಿ, ನೋಡ್ಕೊಂಬನ್ನಿ ಹೆಂಗವನೇ ಅಂತ. ಹುಚ್ಚ ಇಲ್ಲ ಇದು ಕತ್ತಿರ್ಗು. ಓ ಈ ಪಕ್ಕ ಹುಚ್ಚ ಫಸ್ಟ್ ಸ್ಟೇಜು. ಹಾಯ್ ಬ್ರೋ, ಆರಾಮ? ಹಾಂ. ನೀವು ಅಲ್ಲಿ ಸಿಕ್ಕಿರಿ, ಈ ಸತಿ ಇಲ್ಲಿ ಸಿಕ್ಕಿರಿ. ಎಲ್ಲಿ ಅಲ್ಲಿ ಅಂದರೆ? ಅಲ್ಲಿ ಸಿಗ್ತಾರೆ, ಜಾತ್ರೆ ಸಿಕ್ಕಿರಿ, ಫೋಟೋ ಹೊಡ್ಸ್ಕೊಂಡಿರಿ ವರ್ಷತಿ. ಹೌದಾ? ಓಕೆ, ಸಿಗೋಣ, ಬಾಯ್ ಬಾಯ್. ಈ ನನ್ನ ಮಕ್ಳ ಜೊತೆ ಯಾರಾದ್ರೂ ಸಬ್ಸ್ಕ್ರೈಬರ್ ಸಿಕ್ಕಿದ್ರೆ ಪಕ್ಕ ಅವ್ರಿಗೂ ಉರ್ಸಿ ನನಗೂ ಉರ್ಸ್ಬಿಡ್ತಾರೆ. ಅವ್ರಿಗೂ ಉರ್ಸಲ್ಲ, ನನಗೂ ಉರ್ಸ್ಬಿಡ್ತಾರೆ ಇವರು. ಏಯ್ ಮದುವೆ ಆಗೈತೆ ನಿಂಗೆ, ನೋಡ್ಕೊಂಡು ಓಡಾಡು ಮಚ್ಚ. ಮದುವೆ ಆಗೈತೆ ಏನಾದ್ರು ಮರ್ತೋಗ್ಬಿಟ್ಟವನೆ, ಆಷಾಢದಲ್ಲಿ ಆಚೆ ಹೋಗೋರೆ ಅಂತ ನೋಡ್ತಾವನೆ. ಏಯ್ ವ್ಲಾಗಲ್ಲಿ ಹಾಕ್ತೀನಿ. ಏಯ್ ಏನವ್ರಿ ವೈಫ್ ಹೆಸರು? ನಿಶ್ಚಿತ. ಹಾಂ ಮೇಡಮ್, ನೋಡ್ರಿ ನಿಮ್ಮ ಹಸ್ಬೆಂಡು ಮುಂದೆಗಡೆ ಫೋಕಸ್ ಆಗಲಿ ಅಂತ ಮುಂದೆ ಹೋಯ್ತಾವ. ಹಾಂ, ಇವಾಗ ಮುಂದೆ ಕಣ್ಣು ತೋರಿಸ್ತಲ್ವಲ್ಲ, ಅಲ್ಲೋಡ. ಏಯ್ ಹಲ್ಕ ಕೆಲಸಗಳು ಮಾಡಿದ್ರೆ ಗೊತ್ತಲ್ಲ, ಆಷಾಢ ಮುಗಿದ್ಮೇಲೆ ಈಗ ಹೆಣ ಹೊಡಿತಾರೆ ಗೈಸ್. ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಹೈಸ್ಕೂಲ್ ಫೀಲ್ಡಿನ ರೋಡು. ಯೂಶ್ವಲಿ ಕ್ರೌಡ್ ಜಾಸ್ತಿ ಇರ್ತೈತೆ ಗೈಸ್. ಈ ಸರಿನೇ ಏನೋ ಸಿಕ್ಕಾಪಟ್ಟೆ ಕ್ರೌಡ್ ಕಮ್ಮಿ. ಓ ಅಣ್ಣ ಸ್ಪೀಚ್ ಕೊಡ್ತಾವ್ರಲ್ಲಿ. ಮುಂಚೆ ಎಲ್ಲ ಹೆಂಗಿತ್ತು ಗೊತ್ತಾ ಗೈಸ್, ಅವರೇ ಕರ್ಕೊಂಡು ಹೋಗ್ಬಿಟ್ಟಿರೋ, ಅಷ್ಟು ಜನ ಇರ್ತಿದ್ರು. ಇವಾಗ ಇದೆಲ್ಲ ಸೆಕೆಂಡ್ ಡೇ ಕ್ರೌಡ್. ಇದು ಸೆಕೆಂಡ್ ಡೇ ಗೈಸ್. ನೋಡಿ, ಇದೇ ಹೈಸ್ಕೂಲ್ ಫೀಲ್ಡ್ಗೆ ಎಂಟ್ರಿ ಆಗುವಂಥ ಒಂದು ಜಾಗ. ಮಚ್ಚ ನೋಡಿ, ನೋಡ್ತಾವಳೆ
ನೀನು ಹೆಂಗೆ ನೋಡ್ತಾ ಇದ್ಯಾ ನನ್ನ ಮಗನೇ? ಸೇಫ್ಟಿ ಇಂಪಾರ್ಟೆಂಟ್ ಗೈಸ್. ಇವ್ನು ನೋಡಿ ಚೈನ್ ಎಲ್ಲ ಮನೇಲಿ ಬಿಟ್ಬಿಟ್ಟು ಬಂದ್ಬಿಟ್ಟವನೆ. ಚೈನ್ ಎಲ್ಲ ಅಯ್ಯೋ ಇಲ್ವಾ ಗೈಸ್, ವಿ ಆರ್ ಎಂಟರಿಂಗ್ ದ ಅಖಾಡ. ಇದೇ ಅಖಾಡ, ಇಲ್ಲಿಂದ ಫುಲ್ಲು ಜನನೇ ಕರ್ಕೊಂಡು ಹೋಗ್ತಾರೆ. ಗೈಸ್ ಇಲ್ಲಿ ನೋಡಿ ಫುಲ್ ಎಲ್ಲ ಕೆಸರೇ ಐತೆ. ಇದೇ ನಮ್ಮ ರಾಮನಗರನ ಅಂತ ಅನ್ಸ್ತೈತೆ ಗೈಸ್. ಮಚ್ಚ ಅದು ಆಡೋಣ? ಹಾಂ ಬಾ ಮಚ್ಚ, ಅದೇ ಇದನ್ನ ಆಡೋಣ ಅಂತ ಕರಿತಾ ಇದ್ದೀನಿ, ಯಾರೂ ಬರ್ತಾನೆ ಇಲ್ಲ. ಬಾ ಮಚ್ಚ. ಗೈಸ್ ಟಿಕೆಟ್ ತಗೊಂಡ್ವಿ. ಹೌದಾ? ಲೊಟ್ಟೆ ಬಂದ್ಬಿಟ್ಟು ತರಲಿಲ್ಲ. ಬನ್ನಿ ಬನ್ನಿ ಅಲ್ಲ ಮಾರ್ಕೆಟಿಂಗ್ ಮಾಡ್ಬೇಡ್ವು. ಮಾರ್ಕೆಟಿಂಗ್ ನೋಡಲ್ಲಿ ಬೈತವ್ ನನಗೆ. ನೋಡಿ ನಮ್ಮ ಟಿಕೆಟ್ ಮಾರ್ಬಿಟ್ಟು ಹೋಗೋಣ. ಚೆನ್ನಾಗೈತೆ ಮಚ್ಚ, ಚೆನ್ನಾಗೈತೆ. ಮೊನ್ನೆ ಸುಭಾಷ್ ಕಕ್ಬಿಟ್ಟ ಅಂತ ಮಾಡಿದೆ, ಇವತ್ತು ಶಶಾಂಕ್ ಕಕ್ಬಿಟ್ಟ ಅಂತ ಮಾಡ್ತೀನಿ. ಮೆಸೇಜ್ ಮಾಡಿದೆ ದೂದ್ ಸಾಗರ್ಗೆ ನನ್ನ ಕರ್ಕೊಂಡೇ ಹೋಗ್ಲಿಲ್ಲ ಅಂತ ಇದ್ಲು. ಸಾರಿ, ನೆಕ್ಸ್ಟ್ ಟೈಮ್ ಮಚ್ಚ. ಇಷ್ಟೋ ತನಕ ನಿಂತಿದ್ದೀವಿ, ಆಡೇ ಬಿಡೋಣ ಕಣ. ಗೈಸ್ ಬಾಕ್ಲಾಗ್ತವ್ರೆ. ಏಯ್ ಜರ್ಕಲಿ ನನ್ನ ಪಕ್ಕನೇ ಬತ್ತಿಯಲ್ಲ. ಶಶಾಂಕ್ ಹಿಡ್ಕೊಳ್ಳ ಬೇಡ ಅಂತ ಯೋಚನೆ ಮಾಡ್ತಾ. ಓ ಮೇಲೆ ಹೋಗ್ತಾ ಇತ್ತು, ಕೆಳಗಡೆ ಹೋಗ್ತಾ ಇತ್ತು, ಇದು ಒಂದು ಅರ್ಥನೇ ಆಯ್ತಲ್ಲ. ಒಬ್ಬ ಅಷ್ಟೊಂದೇನು ಮಜಾ ಬಂದಿಲ್ಲ. ಓಕೆ ಸುಮಾರಾಗಿತ್ತು. ಇಲ್ಲೇನೇನೋ ಇದೆ, ಏನಂತಾನೆ ಗೊತ್ತಿಲ್ಲ. ಅದು ಬೇಕು ನೋಡಿ, ತಗೋ ಬ್ಲೌಸು. ಗೈಸ್ ಒಂದೇ ಒಂದು ಆಟ ಆಡಿದ್ದು, ಇನ್ನೊಂದೆರಡು ಆಟ ಆಡೋಣ ಅಂದ್ಕೊಂಡ್ವಿ ಬೇರೆವು. ಒಂದು ಆಟಕ್ಕೆ ಫ್ಲಾಟ್. ಇವಾಗ ತಲೆ ಒಂಥರ ಗಿರ್ರ ಅಂತೈತೆ, ನಿದ್ದೆ ಬೇರೆ ಬರ್ತೈತೆ. ಟೈಮ್ ಆಲ್ರೆಡಿ 11:15. ಈ ರಶಲ್ಲಿ ನೋಡಿ ಗಾಳಿಪಟ ಫಿಲಮಲ್ಲಿ ಟ್ರೈನ್ ಟಿಕೆಟ್ ಕೇಳ್ತಾರಲ್ಲ ಹಂಗೆ. ಯಾಕಣ ಇಷ್ಟು ತೂರಾಡ್ತಾ ಇದೆಯಾ? ಒಳ್ಳೆ ಗಾಳಿಪಟ ಫಿಲಮಲ್ಲಿ ಟ್ರೈನ್ ಟಿಕೆಟ್ ಕೊಡೋ ನೀನೇ ಇದ್ದಂಗಿದ್ಯಾಣೋ. ಗೈಸ್ ನೋಡಿ, ಇದೇ ಸ್ಟಾರ್ಟಿಂಗ್ ರೋಡು. ಶ್ರೀ ಚಾಮುಂಡೇಶ್ವರಿ ಕರಗ ಮಹೋತ್ಸವ 2026. ಅಲ್ಲಿ ಡಿ ಕೆ ಶಿವಕುಮಾರ್ ಫೋಟೋ ಹಾಕ್ಬಿಟ್ಟವ್ರೆ. ನೀವು ವ್ಲಾಗ್ ಮಾಡ್ತಾ ಇದ್ದೀರಾ? ಮೈಕಿಗೆಲ್ಲ ಹಾಕೊಂಡಿದ್ದೀರಾ? ಸಿಂಪಲ್ ಆಗಿ ತೆಗೆದ್ರೆ ಮಾತಾಡಕ್ಕಾಗಲ್ಲ, ಭಯಂಕರ ಜನ ಇದ್ದಾರೆ. ಎಂಟು ಕರ್ಗಾನು ಒಂದೇ ಥರ ಇರುತ್ತೆ. ಚಾಮುಂಡೇಶ್ವರಿ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ಹೌದಾ ಗೈಸ್, ಇದು ಮೇನ್ ಕರ್ಗ, ಚಾಮುಂಡೇಶ್ವರಿ ಕರ್ಗ. ಇದೇನು ನೋಡ್ತಾ ಇದ್ದೀರಲ್ಲ, ಇದೇ ಚಾಮುಂಡೇಶ್ವರಿ ಕರ್ಗ. ಅದು ತಂಗಿ ಕರ್ಗ. ಅಲ್ಲೊಂದು ಬರ್ತಾ ಇದೆ ನೋಡಿ. ತಂಗಿ ಕಮ್ಮಿ ಅಲ್ಲ. ನೀನು ಹಳೆ ವಿಡಿಯೋಸಲ್ಲಿ ನೋಡಿದ್ರೆ ಸ್ಮಾಲ್ ಬರ್ತದೆ. ಹಾಂ, ಇವಾಗ ಇನೋವಾ. ನೆಕ್ಸ್ಟ್ ಡಿಫೆಂಡರ್. ಓಕೆ ಗೈಸ್, ಲೈಟಾಗಿ ಸ್ವೀಟ್ ಕಾರ್ನ ತಿನ್ಕೊಂಡು ಇವಾಗ ವಾಪಸ್ಸು ಮನೆ ಕಡೆ ಹೋಗ್ತಾ ಇದ್ದೀವಿ. ಏನಷ್ಟು ಮಜಾ ಇಲ್ಲ ಈ ಸರಿ ರಾಮನಗರ ಜಾತ್ರೆ. ಫುಲ್ಲು ಸಪ್ಪೆಲೇ ಸಪ್ಪೆ. ಗೈಸ್ ಇವಾಗ ಜ್ಯೂಸ್ ಕುಡಿಯೋಕೆ ಹೋಗ್ತಾಯಿದ್ವಿ. ಜ್ಯೂಸ್ ಕುಡಿಯೋಕೆ ನನಗೆ ಇನ್ನೂ ನೋಡಿಲ್ಲ ನೀವು. ನೋಡ್ತಾ ಇರ್ತೀನಿ. ಈಗ ಬೆಳಗ್ಗೆ ವಿನಯ್ ಸರ್ ಜೊತೆ ಟ್ರಿಪ್ ಹೋಗಿದ್ದು ಹಾಂ, ಎಲ್ಲಾನು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಹಿಂಗೆ ಸಪೋರ್ಟ್ ಮಾಡ್ತಾರಾ? ಸಿಗೋಣ. ಬಾಯ್. ಹೌದಾ? ಹಂಗೆ ಹೀರೋ ಸಾಕಾಗಿದ್ದಾನೆ, ಹ್ಯಾಂಡ್ಸಮ್. ಯಾವ್ದಾದ್ರು ಗಂಡಿದ್ರೆ ನೋಡಿ, ಸರಿ ಹೆಣ್ಣಿದ್ರೆ ನೋಡಿ ಅವನಿಗೆ ಹೇಳು. ಯಾರೋ ಹುಡುಗಿ ನೋಡ್ತಾ ಇಲ್ಲಂತೆ, ನೋಡೇ ಇಲ್ವಂತೆ ರಾಮನಗರದಲ್ಲಿ ಅಂತ ಹುಡುಗಿನ. ಅವನು ಫುಲ್ ಅಫಿಷಿಯಲ್ ಆಗಿ ಇವನು ಅದಕ್ಕೆ ದೇವಸ್ಥಾನದಲ್ಲಿ ಕನ್ನಡ ಇತ್ತಾ ನಿನ್ನ ನೋಡ್ಕೊಂಡ ಅಂತ. ಅದು ಸೆಕ್ಸಿ ಫಿಗರು. ಮತ್ತೆ ಯಾಕೆ ವ್ಯಾಕ್ಸ್ ಎಲ್ಲ ಮಾಡ್ತಿಲ್ಲ? ಇವಾಗ ಯಾಕೆ ನಾವು ವ್ಯಾಕ್ಸಿಂಗ್ ಚಾಲೆಂಜ್ ಮಾಡಬಾರ್ದು ಇವನಿಗೆ? ನಂದಲ್ಲ, ನಿನಗೆ ಎದೆ ಮೇಲೆ ಹೋಯ್ತಾ? ಇಲ್ಲೆಲ್ಲ ವ್ಯಾಕ್ಸ್ಕೊಂಡ್ಬಿಟ್ಟಿದ್ಯಾ ವ್ಯಾಕ್ಸು? ಆದ್ರೂ ಮಚ್ಚ ನೀನು ನಮ್ಮನ್ನೆಲ್ಲ ಮರ್ತು ಹಿಂಗೆ. ಇವಾಗ ನೋಡು, ಹೋದ ವರ್ಷ ಅದು ಇನ್ನೊಂದು ಡೌನ್ ದ ಲೈನ್ 3-4 ಇಯರ್ಸ್ ಡೌನ್ ದ ಲೈನು ಫುಲ್ಲು ಚೆನ್ನಾಗಿ ಅಲ್ಲಿ ರಾಜೇಶನ್ ಹೋಟ್ಲಲ್ಲಿ ಕಬಾಬ್ ತಿನ್ಕೊಂಡು, ಆಮೇಲೆ ಎಣ್ಣೆ ಹೊಡ್ಕೊಂಡು, ಹಿಂಗೊಂದು ರೋಡಲ್ಲೆಲ್ಲ ಹೋಗಿ ಎಲ್ಲರೂ ಹುಡುಗಿರನ್ನೆಲ್ಲ ಚುಡಾಯಿಸ್ಕೊಂಡು ಎಲ್ಲ ಮಾಡಬೇಕಾದ್ರೆ ಇವಾಗ ಅದೆಲ್ಲ ಏನು ಜ್ಞಾಪನ ಬರ್ತಾ ಇಲ್ಲ ನನಗೆ. ನೋಡಿದ್ರೆ ಒಪ್ಕೊಂಡ ಅಲ್ಲ, ನಿಜ. ಹುಡುಗರು ಇದೇ ಮಾಡೋದು. ಒಂದು ಕಲೆಕ್ಷನ್ ಗೊತ್ತಾಯ್ತು. ನಾಚ್ಕೊಂತೀರಲ್ರಿ, ಕುಡೀರಿ ಏನು ಬೇಕು ಜ್ಯೂಸು. ಹಿಂಗೆ ನಮ್ಮ ಹುಡುಗ ಚಿಕ್ಕಲ್ಲ. ಗೈಸ್, ಆ ಜ್ಯೂಸ್ ಕುಡ್ದಿದ್ದೆ ಕಬ್ಬು ನಾಲ್ ಕುಡ್ದಿದ್ದೆ ಹೊಟ್ಟೆ ಹಿಡ್ಕೊಂಡ್ಬಿಟ್ಟೈತೆ. ಹಿಂಗೆ ಆಗ್ಬಿಟ್ಟೈತೆ ಅಂದರೆ ಫುಲ್ ಹಿಡಿದ್ಬಿಟ್ಟು ಕಟ್ಬಿಟ್ಟೈತೆ. ಏನು ಆಗ್ತೈತೆ ಅಂತಲೇ ಗೊತ್ತಾಗ್ತಿಲ್ಲ. ಫುಲ್ ಸ್ವಿಚ್ ಆಫ್ ಆಗ್ಬಿಟ್ಟಿದ್ದೀನಿ. ಅದಕ್ಕೆ ಇಮಿಡಿಯೇಟಾಗಿ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಹಾಂ, ಯಪ್ಪ ಮೋಸ್ಟ್ಲಿ ನನ್ನ ಕತೆ ಮುಗೀತು. ಎಲ್ಲ ಏನೋ ಮಿಸ್ ಆಯಿತು, ಮುಗೀತು ನನ್ನ ಕತೆ. ಕಡೆ ಕರ್ಗ ಎಲ್ಲ ಬಂದು ಅನಿಸ್ತದೆ ನನಗೆ ಯಾಕೋ. ಹಾಂ ಗೈಸ್ ನೋಡಿ, ಇಲ್ಲೂ ಒಂದು ಕರ್ಗ ಇದೆ. ಸೊ ಇಲ್ಲೊಂದು ಕೊಂಡ, ಅಲ್ಲೊಂದು ಕೊಂಡ, ನಮ್ಮನೆ ಹತ್ರನೂ ಒಂದು ಕೊಂಡ ಇದೆ. ಗೊತ್ತಿರೋಂಗೆ ಇಲ್ಲೇ 3 ಕೊಂಡ ಇದೆ. ಆ್ಯಂಡ್ ಲಾಸ್ಟ್ ವರ್ಷ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಈ ವರ್ಷನೇ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ. ಅಯ್ಯೋ, ಏನೇನೋ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೆ.
ಬಟ್ಟೆ ಹಿಡ್ದಿರೋದಕ್ಕೆ ಹಿಂಗೆ ಆಗ್ತಾ ಇದೆ ಅಂದರೆ ಫಸ್ಟ್ ಮನೆಗೆ ಹೋಗಿ ಓಡಬೇಕಂತ ಓಡೋಗ್ತಾ ಇದ್ದೀನಿ. ಬನ್ನಿ ನೋಡಿ ಗೈಸ್, ಇಲ್ಲೊಂದು ಕೊಂಡ ಐತೆ. ಅದೇನೋ ಯಾರು ಜನನೇ ಇಲ್ಲ, ಬರೀ ಸೌದೆ ಮಾತ್ರ ಹಾಕಿದ್ದಾರೆ. ಪೊಲೀಸ್ನವ್ರು ಅದನ್ನು ಕಾಯ್ಕೊತವ್ರೆ ಅಷ್ಟೇ, ಇನ್ನು ಯಾರು ಜನನೇ ಇಲ್ಲ ಇಲ್ಲಿ. ನೋಡಿ ಬಿಟ್ಟು ಹೋಗ್ತಾವನೆ ಅಂತ ಹಿಂಗೆ ಆಡ್ತಾ ಇರೋದು. ಏಯ್ ಯಾಕೆ ಯಾಕೆ ಯಾಕೆ. ಓಕೆ ಗೈಸ್, ಅಂತೂ ಇಂತೂ ಈ ವ್ಲಾಗ್ನ ಮುಗಿಸೋ ಸಮಯ ಬಂದಿದೆ. ಆ್ಯಂಡ್ ತುಂಬ ಜನಕ್ಕೆ ಎಷ್ಟೊಂದು ಡೌಟ್ಸ್ಗಳಿದೆ, ಕಮೆಂಟ್ಸಲ್ಲೆಲ್ಲ ಆಗ್ತಾ ಇರ್ತೀರ, ಅವರಿಲ್ವಾ ಇವರಿಲ್ವಾ ಯಾರಲ್ಲಿ ಅಂತೆಲ್ಲ. ಸೊ ಅದನ್ನು ಆದಷ್ಟು ಬೇಗ Q&A ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗಲ್ಲ, ಮುಂದಿನ ವ್ಲಾಗಲ್ಲಿ ನಾನು ಹೇಳ್ತೀನಿ ಯಾವ ವ್ಲಾಗಲ್ಲಿ ಅಂತೇಳಿ. ಆವಾಗ ನಿಮ್ಮ ಕ್ವಶನ್ಸ್ಗಳನ್ನ ಕೇಳಿ ಆ ಕ್ವಶನ್ಸ್ಗಳನ್ನೆಲ್ಲ ಇಟ್ಕೊಂಡು ಆ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡೋದೇ ಒಂದು ವ್ಲಾಗ್ ಮಾಡ್ತೀನಿ ಆದಷ್ಟು ಬೇಗ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.